ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದ ಹೊರವಲಯದ ತೋಟದಲ್ಲಿ ಇರುವ ಹಳ್ಳದ ಶ್ರೀ ಲಕ್ಷ್ಮೀದೇವಿ ಮತ್ತು ಅಂಗಳ ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವ ಜರುಗಿತು. ಈ ಒಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನಾ, ಹೋಮ ಹವನ ಹಾಗೂ ಅಭಿಷೇಕ, ರುದ್ರಾಭಿಷೇಕ ಮತ್ತು ಮಹಾಪೂಜೆ, ಮಹಾಮಂಗಳಾರತಿ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ವಿಧಿವಿಧಾನ ಪೂರ್ವಕ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಪ್ರಯುಕ್ತವಾಗಿ ಅನೇಕ ಕಾರ್ಯಕ್ರಮಗಳು ಜರುಗಿದವು. ಅದೇ ರೀತಿ ಮಹಾಪ್ರಸಾದ ಹಾಗೂ ಉಸುಕು ತುಂಬಿದ ಟ್ರ್ಯಾಕ್ಟರ್ ಡಬ್ಬಿ ಎಳೆಯುವ ಸ್ಪರ್ಧೆ ಕೂಡ ನಡೆಯಿತು. ಇದರಲ್ಲಿ ಪ್ರಥಮ ಬಹುಮಾನ ದೇಶಪ್ರೇಮಿ ಮುನ್ನೋಳಿ, ದ್ವಿತೀಯ ಬಹುಮಾನ ಕ್ರಾಂತಿ ಕಿಡಿ ಮದಿಹಳ್ಳಿ, ತೃತೀಯ ಬಹುಮಾನ ಜೈ ಶ್ರೀರಾಮ್ ಶಿರಹಟ್ಟಿ, ನಾಲ್ಕನೇ ಬಹುಮಾನ ರೇಣುಕಾ ಎಕ್ಸ್ಪ್ರೆಸ್ ಸೌದತ್ತಿ, ಐದನೇ ಬಹುಮಾನ ರಾಮಲಿಂಗೇಶ್ವರ ಹೆಬ್ಬಾಳ್ ಈ ತರನಾಗಿ ಬಹುಮಾನಗಳನ್ನು ಪಡೆದುಕೊಂಡರು. ಹಳ್ಳದ ಶ್ರೀ ಲಕ್ಷ್ಮೀದೇವಿ ಮತ್ತು ಅಂಗಳ ಲಕ್ಷ್ಮೀದೇವಿಯ ಈ ಜಾಗೃತ ಸ್ಥಾನ ಆಗಿರುತ್ತದೆ. ಇಂದು ಮಹಾಪ್ರಸಾದ ಮತ್ತು ಕೊನೆಯ ದಿನದಂದು ಅನೇಕ ಗಣ್ಯಮಾನ್ಯರು, ಗ್ರಾಮಸ್ಥರು ಹಾಗೂ ಸೊಲ್ಲಾಪುರದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿದರು. ರೈತರು, ಗ್ರಾಮಸ್ಥರು ಹಾಗೂ ಯುವಕರು, ಮಹಿಳೆಯರು, ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು. ತೇಜ್ ಪ್ರಭು ನ್ಯೂಸ್, ಸೊಲ್ಲಾಪುರ್. ವರದಲಕ್ಷ್ಮಿ ಯಾತ್ರೆ ಉತ್ಸವ ಸೋಲಾಪುರ. ಈ ಸೋಲಾಪುರ 50 ವರ್ಷ ಹಿಂದಿನ ಮಾತು. 50 ವರ್ಷದಿಂದ ವರ್ಷ ವಿಜೃಂಭಣೆ ಜಾತ್ರೆ ಜರುಗ್ತೈತಿ. ಈಗ ಜನಸಂಖ್ಯೆ ಹೆಚ್ಚಾತು. ವರ್ಷಕ್ಕೆ 10,000 ಜನಸಂಖ್ಯೆ. ಏಪ್ರಿಲ್ 8 ತಾರೀಕಟ್ಟಿನ ಟೈಮ್ ವರ್ಷ ಏಪ್ರಿಲ ಮಾರ್ಚ್ ತಿಂಗಳಾಗ ಬರ್ತೈತಿ. ಜಾತ್ರೆ ಉತ್ಸವ ಆಗ್ತೈತಿ. ಅಷ್ಟೇ ನಾ ಏನು ಲಕ್ಷ್ಮಿ ಯಾತ್ರಾ ಉತ್ಸವ ಇದು ಮೊದಲ ಸಣ್ಣ ಆಗಿ ಇತ್ತು. ಈಗ 50 ವರ್ಷದಿಂದ ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಆಗಿ ಈಗ ಈ ಮಟ್ಟಿಗೆ ಬಂದಿರುತ್ತದೆ. ಮತ್ತು ಪ್ರತಿ ವರ್ಷದಂತೆ ಪಾಡೆ ಉಗಾದಿ ಪಾಡೆ ಆದ ಮಂಗಳವಾರ ದಿವಸ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಗುತ್ತಾ ಬರುತ್ತದೆ. ಎಲ್ಲರೂ ಶಾಂತ ರೀತಿಯಿಂದ ಮಾಡಿ ಅನ್ನ ಪ್ರಸಾದವನ್ನು ತೆಗೆದುಕೊಂಡು ಹೋಗುತ್ತಾರೆ. ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹಳದ ಲಕ್ಷ್ಮಿ ಜಾತ್ರಾ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತಿದ್ದು, ಈ ವರ್ಷ ಏನು ವಿಶೇಷ ಅಂತಂದರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಮತ್ತು ಉಸುಕು ತುಂಬಿದ ಟ್ರ್ಯಾಕ್ಟರ್ಗಳ ಒಂದು ಜಗ್ಗುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಅತಿ ದೂರಿನಿಂದ ಅಂದರೆ ಸೌದತ್ತಿ, ಮುನ್ನೋಳಿ ಆ ಕಡೆಯಿಂದ ಮುಧೋಳದಿಂದ ಈ ಸ್ಪರ್ಧೆಯಲ್ಲಿ ಟ್ರ್ಯಾಕ್ಟರ್ಗಳು ಭಾಗವಹಿಸಿದ್ದು ಮತ್ತು ಅತಿ ವಿಜೃಂಭಣೆಯಿಂದ ಸೋಲಾಪುರ ಎಲ್ಲ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಧನ ಮನ ಆರ್ಥಿಕವಾಗಿ ಸಹಾಯ ಮಾಡಿದ್ದು, ಹಗಲು ರಾತ್ರಿ ಅನ್ನದೇ ಎಲ್ಲ ಹಿರಿಯರು ಪಂಚರು ಸೇರಿಕೊಂಡು ಒಂದು ಅಡಿಗೆ ಕಾರ್ಯಕ್ರಮವನ್ನು ಮಾಡಿದ್ದು, ಸುಮಾರು 250 kg ಅಂದರೆ ಹುಗ್ಗಿಯನ್ನು ಮಾಡ್ತೇವೆ ಪ್ರತಿ ವರ್ಷ. ಸೋಲಾಪುರ ಗ್ರಾಮದ ಎಲ್ಲ ಒಂದು ಭಕ್ತಾದಿಗಳು ಈ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಸುಮಾರು 10,000 ಜನ ಈ ದೇವಿಯ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಮತ್ತು ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲ ಪಂಚರ ಮೇಲಿರಲಿ. ಮತ್ತು ಸುಮಾರು ಸೋಲಾಪುರ ಗ್ರಾಮದಲ್ಲಿ 1974ನೇ ಇಸ್ವಿಯಿಂದ ಈ ಒಂದು ಹಳಲಕ್ಷ್ಮಿ ಜಾತ್ರೆಯನ್ನು ಮಾಡಿಕೊತ ಬಂದಿದ್ದು, ಹಿರಿಯರು ಮತ್ತು ನಮ್ಮ ಪಂಚರು ಹೇಳುವ ಪ್ರಕಾರ ಆದರೆ ನಿಡಸೋಶಿ ಮಠಕ್ಕೆ ಇಲ್ಲಿಂದ ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಹಳದ ಲಕ್ಷ್ಮಿ ಮಂದಿರದ ಮುಂದುಗಡೆ ಬಂದು ಎತ್ತುಗಳು ಮುಂದೆ ಹೋಗದೆ ನಿಂತಿದ್ದಾಗ ಯಾಕೆ ಹೋಗ್ತಾ ಇಲ್ಲ ಅಂತ ನಿಡಸೋಶಿ ಸ್ವಾಮಿಗಳು ಇಲ್ಲಿ ಬಂದು ನೋಡಿದಾಗ, ಆವಾಗ ನಿಡಸೋಶಿ ಸ್ವಾಮೀಜಿಗಳು ಖುದ್ದಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ, ನಾವು ನಿಡಸೋಶಿ ಮಠದಲ್ಲಿ ನಿನ್ನ ಅಂದರೆ ಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಪೂಜೆ ಮಾಡ್ಕೊತ ಹೋಗ್ತೇವೆ ಅಂತ ಹೇಳಿದಾಗ, ಅವತ್ತಿನಿಂದ ಇಲ್ಲಿಯವರೆಗೆ ನಿಡಸೋಶಿಯ ಮಠದಲ್ಲಿ ಲಕ್ಷ್ಮಿಯ ಪ್ರತಿಮೆಯನ್ನು ಕಾಣ್ಬೋದು. ಅದೇ ರೀತಿ ಅವತ್ತಿಂದ ಇಲ್ಲಿಯವರೆಗೆ ನಾವು ಸೋಲಾಪುರ್ನಲ್ಲಿ ಈ ಜಾತ್ರೆಯನ್ನು ಹಿರಿಯರ ಸಮ್ಮುಖದಲ್ಲಿ ಆಚರಿಸ್ತಾ ಬಂದಿರುತ್ತೇವೆ. ಇದಕ್ಕೆ ನಿದರ್ಶನ ಅಂದರೆ ಯಾವುದೇ ಜಗಳಿಲ್ಲ, ಯಾವುದೇ ತಂಟೆಯಿಲ್ಲ, ತಕರಾರಿಲ್ಲ. ಎಲ್ಲ ಊರಿನ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಸೇರಿ ಒಗ್ಗಟ್ಟಾಗಿ ಹಿರಿಯರ ಸಮ್ಮುಖದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಎಲ್ಲ ಭಕ್ತಾದಿಗಳಿಗೆ ನಾವು ಮಾಡ್ತೇವೆ. ಹೀಗೆ ಇನ್ನು ಮುಂದಿನ ವರ್ಷವೂ ಕೂಡ ನಾವು ಮಹಾಪ್ರಸಾದ
ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೇವೆ. ಯುವಕರು ಈಗ ಜಾಸ್ತಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಈ ಮೂಲಕ ನಾವು ಹೇಳ್ತೇವೆ ಅಂದ್ರೆ ಇನ್ನು ಮುಂದೆ ಏನು ಹಿಂದಾಗಿದ್ದೇವೆ ಇದಕ್ಕಿಂತ ಪ್ರಕಾರ ಜಾಸ್ತಿ ನಾವು ಯುವಕರು ಮಾಡ್ತೇವೆ. ಮುಂದಿನ ವರ್ಷ ಸ್ಪರ್ಧೆ ಆಗಲಿ, ಓಡೋ ಸ್ಪರ್ಧೆ, ಟ್ಯಾಕ್ಟರ್ ಸ್ಪರ್ಧೆ ಇನ್ನು ಮುಂದೆ ನಾವು ಮಾಡ್ತೇವೆ. ಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ನಮ್ಮ ಸೋಲಾಪುರದ ಜಾಯಿಂಟ್ ಫ್ಯಾಮಿಲಿ ಒಂದಿದೆ. ಅದು ಇದುವರೆಗೂ ಯಾವ ಜಾಹೀರಾತಲ್ಲಿ ಹೆಸರು ಕೊಟ್ಟಿಲ್ಲ. ಆದ ಕಾರಣ ಇದು ಇನ್ನೂವರೆಗೆ ಯಾವ ಜಾಹೀರಾತಲ್ಲಿ ಹೆಸರು ಈ ವರ್ಷ ಕೊಟ್ಟಿರ್ತಾರೆ. ಇವರಿಗೆ ಇವರು ಸದಾಶಿವ ಬಸವಣ್ಣ ಪಾಟೀಲ್ ಹಾಗೂ ಮಹಾದೇವ್ ಬಸವಣ್ಣ ಪಾಟೀಲ್ ಇವರು ಒಂದು ಅವಿಭಕ್ತ ಕುಟುಂಬ ಇದೆ. 4 ಜನ ಇವರಲ್ಲಿ ದೇಣಿಗೆದಾರರಂದ್ರೆ ಇವ್ರು ಇಬ್ಬರೇ ಸರ. ಇವರು ಬಿಟ್ಟರೆ ಮತ್ತೆ ಇನ್ನೂ ಯಾರು ಇಲ್ಲ. ಇವರಲ್ಲಿ ಯಾರು ದೇಣಿಗೆ ಕೊಟ್ಟರೆ ಅವ್ರ ಹೆಸರು ಪ್ಯಾಂಪ್ಲೆಟ್ ಇದ್ದಿರ್ತೈತೆ. ಇದುವರೆಗೂ ಯಾವ ಜಾಹೀರಾತರ ಹೆಸರಿಲ್ಲ, ಯಾವ ಪ್ಯಾಂಪ್ಲೆಟ್ದಲ್ಲಿ ಹೆಸರಿಲ್ಲ ಇವ್ರದ್ದೇ. ಅದು ಅವಿಭಕ್ತ ಕುಟುಂಬ. ಇದು ರೈತನ ತಾಕತ್ತು. ಇದುವರೆಗೂ ಯಾವ ಇದಿಲ್ಲ, ಮೋಸ ಮಾಡಿಲ್ಲ, ಏನಿಲ್ಲ. ಇದು ರೈತನ ತಾಕತ್ತು. ವಕೀಲ ತಗದಲ್ಲ ಅಳಗಾಡ್ಸಲ್ಲ ಜರ. ಅವನೊಂದು ತೋರಿ ಈ ಕಡೆ ಹೋಗ್ಲಿ. ಸಾವುಕಾರ ತೋರಿ ಯಾರು ಬರೋಡ್ರಿಲ್ಲ ಅಲ್ಲಿ. ಈ ಬಾಡಿ ಬಿಲ್ಡರ್
ಈ ಕಂಬ ಬಿಟ್ಟು ನಿಲ್ರಲ್ಲ ಇಲ್ಲಿ ಜಾಯಿಂಟ್ ಆಯ್ತು ನೋಡ್ರಿ ಈ ಕಡೆ ಇವ್ರು ಗೋಗಲ್ದವ್ರು ಬರಲೇ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಮಾಜಿ ಸಂಸದರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕತ್ತಿ ಹಾಗೂ ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎ.ಬಿ. ಪಾಟೀಲ್ ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿ ದೇವಿಯ ದರ್ಶನ ಪಡೆದರು. ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ್.